ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಬಹಳ ಮಸ್ತಾಗಿರುವಂತಹ ಮಧುರವಾಗಿರುವಂತಹ ಸಾಬುದಾನ ಉಂಡೆ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಈ ಒಂದು ಉಂಡೆಯನ್ನು ನೀವು ಏಕಾದಶಿಗೆ ಮಾಡ್ಬೋದು, ಪಂಚಮಿಗೆ ಮಾಡ್ಬೋದು ರೀ, ಉಪವಾಸದಾಗ ಮಾಡ್ಬೋದು ರೀ, ನೈವೇದ್ಯಕ್ಕಂತ ಮಾಡ್ಬೋದು ರೀ, ಅಥವಾ ನಿಮಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಯಾವಾಗ ಮಾಡ್ಬೋದು ರೀ. ಯಾವ ರೀತಿಯ ಪಾಕ ಇಲ್ದ ಮಸ್ತಾಗಿ ಮಾಡುವಂಥದ್ದು ರೀ. ಹಾಗಾದ್ರೆ ಸುಲಭವಾಗಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಸವಿರುಚಿ ಸೊಬಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ನೀವೇನು ಮಾಡಬೇಕು, ಒಂದು ಅರ್ಧ ಕಪ್ಪಷ್ಟು ಸಾಬುದಾನವನ್ನು ತೊಗೊಳ್ಬೇಕ್ರಿ. ಈ ಸಾಬುದಾನ ಅಥವಾ ಸಬ್ಬಕ್ಕಿಯನ್ನು ನೀವೇನು ಮಾಡಿರಿ, ಒಂದು 5 ನಿಮಿಷ ತನಕ ಸಣ್ಣಗಿನ ಆರಾಮ್ ಸಿರಿಯಾಗಿ ಬಿಸಿ ಮಾಡಿರಿ, ಹುರಿ ಇರ್ತೈತ್ರಿ. ಅಷ್ಟು ಆದ್ಮೇಲೆ ಅವನ್ನೆಲ್ಲನೂ ನೀವೇನು ಮಾಡಬೇಕು, ಒಂದು ಮಿಕ್ಸರ್ ಜಾರ್ದಾಗ ತೊಗೊಂಡು ಬರ್ಬೇಕ್ರಿ. ತೊಗೊಂಬಂದ ಹಾಕಿರಿ, ಸ್ವಲ್ಪ ತಣ್ಣಗಾದ್ಮೇಲೆ ಅಷ್ಟ ಮತ್ತೇನು ಇಲ್ಲರಿ, ಅಷ್ಟು ಹಾಕಿ ನೀವು ಇದನ್ನು ಗೆರ್ರ ಅಂಥೇಳಿ ಅನಿಸಿದ್ರಿ ಅಂತಂದ್ರೆ ಸಿರಿಯಾಗಿ ಅದು ಸಣ್ಣ ಆಗ್ತೈತಿ. ಅಷ್ಟಂತರೂ ನೀವು ಮಾಡ್ತೀರಿ. ಇಷ್ಟ ಮತ್ತೇನಿಲ್ಲ. ಈ ಒಂದು ಸಾಬುದಾನ ಉಂಡೆ ಈಸಿಯಾಗಿ ಮಾಡುವಂಥದ್ದು ರೀ, ಮತ್ತು ನಿಮಗೆ ಬಹಳ ಈಸಿಯಾಗಿ ಇನ್ಸ್ಟಂಟಾಗಿ ತಯಾರಾಗಿ ಮತ್ತು ಚಲೋ ಅನಿಸುವಂಥ ಒಂದು ಉಂಡೆ ರೀ. ನೋಡಿ, ಈ ಒಂದು ಸಾಬುದಾನ ನೀವು ರುಬ್ಕೊಂಡು ಬರ್ತೀರಿ, ಇಷ್ಟಂತರೂ ನೀವು ಮಾಡ್ತೀರಿ. ಸಣ್ಣಗೆ ಮಾಡ್ಕೊಂಬರ್ರಿ, ಏಕದಮ್ ಸಿರಿಯಾಗಿ ಅದರ ಹಿಟ್ಟು ತಯಾರಾಗಬೇಕು ಈ ರೀತಿಯಾಗಿ, ಗೊತ್ತಾದ್ರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ, ಇದನ್ನು ಒಂದು ಕಡೆ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಹಂಗನ ಸಿಂಪಲ್ ಆಗಿರುವಂಥದ್ದು ಮತ್ತೊಂದು ಏನು ಮಾಡಬೇಕು ಅಂತಂದ್ರೆ, ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ನಾವು ಮ್ಯಾಗಿನ ಸಿಪ್ಪೆಲ್ಲ ತೆಗೆದು ಹಾಕಬೇಕಾಗೈತಿ ಮಿಕ್ಸರ್ ಜಾರ್ದಾಗ್ರಿ. ಅದಕ್ಕೆ ಗೋಡಂಬಿಯನ್ನು ನಿಮ್ಮ ಕೈಯಾಗಿ ಎಷ್ಟು ಬರ್ತಾವೆ ಸ್ವಲ್ಪ ನೋಡ್ಕೊಂಡು ಗೋಡಂಬಿಯನ್ನು ಸೇರಿಸ್ರಿ. ಮುಂದಕ್ಕೆ ಇದನ್ನು ಸಹ ನೀವು ಹಂಗನ ಗೆರ್ರ ಅಂತೇಳಿ ಅನಿಸಿ ಸ್ವಲ್ಪ ತರಿತರಿಯಾಗಿ ಉಳಿಯೋತಕ್ಕಾದ್ರೆ ಅದರ ಸಣ್ಣ ಮಾಡ್ಕೊಂಡ್ಬರ್ರಿ. ಎಷ್ಟು ಹಾಕತ್ತೋ ಅಷ್ಟು ನೀವು ಇದನ್ನು ಸಣ್ಣ ಮಾಡ್ಕೊಂಡು ಬರ್ರಿ. ನೋಡಿ, ಈ ರೀತಿಯಾಗಿ ಗೋಡಂಬಿ ಮತ್ತು ಕೊಬ್ಬರಿಯನ್ನು ನೀವು ಸಿರಿಯಾಗಿ ಗೆರ್ರ ಅನ್ಸ್ಕೊಂಡು ತೊಗೊಂಬಂದ ಮೇಲೆ ನೀವು ಅದರ ಪೌಡ್ರನ್ನು ನೋಡಾಕತ್ತೀರಿ, ಅದನ್ನು ತಕ್ಕೊಂಡಿಟ್ಟಿವೆ. ಇನ್ನು ಮಿಕ್ಸರ್ ಜಾರ್ದಾಗ ಒಂದು 2 ಏಲಕ್ಕಿ, ಹಾಗೆ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಸಕ್ಕರೆ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಆ ಸಕ್ಕರೆಯನ್ನು ಹಾಕಿ ಇದನ್ನು ಸಹ ನೀವು ಪುಡಿಯಾಗಿ ಮಾಡ್ಕೊಂಡು ಬರಬೇಕಾಕತ್ತೀವಿ. ನೋಡಿ, ಇಲ್ಲಿ ನಾವು ನಿಮಗೆ ಏನು ಸಕ್ಕರೆ ಅದು ತೋರ್ಸಾಕತ್ತಿರ್ತೀವಲ್ಲ ಅದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಮುಂದಕ್ಕೆ ಒಂದು ಪಾನಾಗ ಒಂದು ದೊಡ್ಡ ಚಮಚಲ್ಲೇ ತುಪ್ಪನ ಹಾಕೋಣ, ಅಂದರೆ 1.5 ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಅಷ್ಟು ಸಾಕು. ಅದಾದ ನಂತರ ಇದಕ್ಕೆ ಸಾಬುದಾನ ಹಿಟ್ಟನ್ನು ನಾವು ಮಾಡಿದ್ದೀವಿ ನೋಡಿರಿ, ಆ ತುಪ್ಪದಾಗ ಅದನ್ನು ಹಾಕಿ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಆಗುವಂಗೆ ನಾವು ಈ ಸಾಬುದಾನ ಹಿಟ್ಟನ್ನು ತುಪ್ಪದಾಗ ಚೆಂದಂಗೆ ಮಿಕ್ಸ್ ಮಾಡ್ಕೊತ ಉರಿನು, ಅಂದ್ರೆ ಸಿರಿಯಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಉಂಡೆಗಳು ತಯಾರಾಗ್ತವೆ. ಅದನ್ನು ನೆನಪಿಟ್ಕೋರಿ, ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕಕ್ಕೆ ಹೋಗಬೇಡ್ರಿ. ನಿಮಗೆ ಮತ್ತೊಮ್ಮೆ ಹೇಳತ್ತನ್ನ, ಯಾಕಂತಂದ್ರೆ ಅವು ಮಿದೂ ಆಗಬಾರ್ದು ರೀ. ಅದಕ್ಕೆ ಚಲೋತ್ನಾಗಿ ಬೈಂಡಿಂಗ್ ಕುಂದಿರಬೇಕು ಅಂತಂದ್ರೆ ಇಷ್ಟ ತುಪ್ಪ ಸಾಕಾಕೈತಿ. ಅಷ್ಟಾದ ನಂತರ ಏನು ಮಾಡಿರಿ, ಸಿರಿಯಾಗಿ ಅದನ್ನು ಆ ಕಡೆಯಿಂದ ಈ ಕಡೆ ತುಪ್ಪ ಎಲ್ಲ ಕುಡಿದು ಬಿಡ್ತೀರಿ. ವಾಪಸ್ ಹೊರಗೆ ತುಪ್ಪ ಬಿಡಬೇಕಾದ ಅಲ್ಲಿ ತನಕ ನೀವು ಉರಿಬೇಕು. ಅದಾದ ನಂತರ ಇದ್ರೊಳಗೆ ಕೊಬ್ಬರಿಯನ್ನು ಅಂದರೆ ಪುಡಿ ಮಾಡಿದ್ರಿ ನೋಡಿರಿ ಅದನ್ನು, ಮತ್ತು ಸಕ್ಕರೆಯನ್ನು ಪುಡಿ ಮಾಡಿದ್ರಲ್ಲ ಅದನ್ನು ಎರಡನ್ನೂ ಹಾಕಿ ನೀವು ಮತ್ತೆ ವಾಪಸ್ ಅದನ್ನು ಸಿರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ನೋಡಿ, ಅಂದಾಗನ ಅದು ಮಸ್ತಾಗಿರುವಂತಹ ಒಂದು ಬೈಂಡಿಂಗ್ ಬರ್ತೈತಿ, ಉಂಡೆ ಸಿರಿಯಾಗಿ ತಯಾರಾಗ್ತವೆ. ಅಷ್ಟು ಮಾಡಿ ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಪುಡಿಯನ್ನು ಹಾಕಿ ಕೆಳಗೆ ತೊಗೊಂಬಂದು ನೀವು ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಈಟ್ ಆರಾಕೆ ಬಿಡ್ರಿ. ಅದಾದ ನಂತರ ವಾಪಸ್ ಇದನ್ನು ಮಿಕ್ಸರ್ ಜಾರ್ದಾಗನ ಹಾಕಿರಿ. ತೀತ್ರಿ ಇಷ್ಟನ್ನು ಹಾಕ್ತೀರಿ. ಇಷ್ಟು ಹಾಕಿದ ಮೇಲೆ ಅಂದ್ರೆ ಈಗ ಹೆಂಗೆ ಕುಂದಿರ್ತೈತಿ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ರೀ. ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತೊಮ್ಮೆ ಹೋಗಿ ಅದನ್ನು ರನ್ ಮಾಡ್ಕೊಂಡು ತೊಗೊಂಬರ್ರಿ, ಗೆರ್ರ ಅನ್ಸ್ಕೊಂಡು ತೊಗೊಂಬರ್ರಿ. ಇಷ್ಟು ಮಾಡಿದರೆ ಸಾಕು. ಇದರಿಂದ ನಿಮಗೆ ಯಾವುದೇ ರೀತಿಯ ಪಾಕ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಉಂಡೆಗೆ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ. ಈಗ ಅದನ್ನು ವಾಪಸ್ ನಾವು ಪಾನ ಹಾಕಿ ಇನ್ನು ಇದರಿಂದ ಒಂದು ಸ್ವಲ್ಪ ಅದು ಬಿಸಿ ಇರ್ತೈತಿ ನೋಡ್ಕೊಂಡು ಅಮಾತ್ಲೆ ಅಂದ್ರೂ ಸಾವಕಾಶ ಅನ್ನಂಗೆ ರೀ. ಅಷ್ಟು ಮಾಡಿ ನೀವು ಇದನ್ನು ಉಂಡೆ ಕಟ್ಟಕ್ಕೆ ಚಾಲು ಮಾಡ್ಬೇಕ್ರಿ. ನೋಡಿ, ಉಂಡೆ ಸ್ವಲ್ಪ ದೊಡ್ಡ ಕಟ್ತಿರೋ ಸಣ್ಣ ಕಟ್ತಿರೋ ಅದು ನಿಮ್ಮ ಇಷ್ಟ. ನೀವು ಹೆಂಗೆ ಬೇಕಾದಂಗೆ ಕಟ್ರಿ, ಬರೋಬ್ಬರಿಯಾಗಿ ಹಣ ಕುಂದಿರ್ತಾವೆ. ಮತ್ತು ಕೈಯಾಗಿ ನೀವು ಅದನ್ನು ಚೆಂದಂಗೆ ಆಡಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಗುಂಡಾಗಿ ಚೆಂದಾಗಿ ಸಾಫ್ಟಾಗಿ ಉಂಡೆಗಳು ತಯಾರಾಗ್ತವೆ. ಜಸ್ಟ್ ನೀವು ಅದನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ರೀತಿ ಮುಷ್ಟಿ ಒಳಗೆ ಒತ್ತೋದು. ಅದಾದ ನಂತರ 2 ಕೈಯಿಂದ ಈ ರೀತಿಯಾಗಿ ಅದನ್ನು ಕಟ್ಟಿದಂಗೆ ಮಾಡಿದ್ರಿ ಅಂತಂದ್ರೆ ಫುಲ್ ಬೈಂಡಾಗಿ ಚಲೋತ್ನಂಗೆ ಉಂಡೆಗಳು ತಯಾರಾಗ್ತಾವೆ ರೀ. ಇದನ್ನು ನಿಮಗಾಗಲೇ ಹೇಳ್ದಂಗೆ ಏಕಾದಶಿಗೆ ಮಾಡ್ತಿರೋ, ಅಥವಾ ಹಬ್ಬಗಳು ಮಾಡ್ತಿರೋ, ಪಂಚಮಿಗೆ ಮಾಡ್ತಿರೋ, ಇಲ್ಲ ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ತಿರೋ ಮಾಡಿರಿ. ಈಸಿಯಾಗಿರುವಂತಹ ಉಂಡೆ ಮತ್ತು ಕಡಿಮೆ ಸಮಯದಾಗ ನಿಮಗೆ ಯಾವ ಜಂಜಾಟ ಇಲ್ಲದ ಮಾಡುವಂತಹ ಒಂದು ಉಂಡೆ ಒಳಗೆ ಈ ಒಂದು ಉಂಡೆಯನ್ನು ನೀವು ಸೇರಿಸ್ತೀರಿ. ಅಷ್ಟು ಸಿಂಪಲ್ ಆಗಿರ್ತೈತಿ ಮತ್ತು ತಿನ್ನುವಾಗೂ ಅಷ್ಟೇ ಚಲೋತ್ನಂಗೆ ಇರ್ತಾವ್ರಿ. ಒಂದು ಸಲ ನೀವು ಮಾಡಿದ ಮೇಲೆ ನಿಮಗೆ ಈ ಸಾಫ್ಟ್ ಆಗಿರುವಂತಹ ಮಸ್ತಾಗಿರುವಂತಹ ಸಾಬುದಾನ ಲಡ್ಡು ಅಥವಾ ಉಂಡೆ ಹೆಂಗಿರ್ತಾವೆ ಅಂತೇಳಿ ಗೊತ್ತಾಗ್ತದೆ. ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಸೆಕ್ಷನ್ನಾಗ ಬಂದು ಬರೀರಿ ಅಂತ ಹೇಳ್ತೀವಿ. ನೀವು ಫೇಸ್ಬುಕ್ ನೋಡ್ತಿದ್ರೆ ಫಾಲೋ ಮಾಡಿರಿ, ಹಂಗೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ. ಇದರಿಂದ ಎಲ್ಲ ವೀಡಿಯೋಗಳು ನಿಮಗೆ ಪಟ್ ಅಂತ ಹೇಳಿ ಬರ್ತಾವ್ರಿ. ಹಾಗೆ ಅನೇಕ ರೀತಿಯ ಉಂಡೆಗಳನ್ನ ನಾವು ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ, ಅದಾವು ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.